ಬುದ್ಧ ಎಲ್ಲರಿಗೂ ಗೊತ್ತಿದ್ದಾರೆ. ಗೌತಮ್ ಬುದ್ಧರು ಲಾಸ್ಟ್ ಡೇಸ್ ಅವ್ರಿಗೆ ಗೊತ್ತಿತ್ತು ದೀಸ್ ಆರ್ ಮೈ ಲಾಸ್ಟ್ ಡೇಸ್, ಮಹಾಪರಿನಿರ್ವಾಣ ಆಗುತ್ತದೆ ಅಂತ. ಸೊ ಹಿಸ್ ಡಿಸೈಪಲ್ಸ್ ಎಲ್ಲ ಅವರು ಸುತ್ತ ಕೂರಿ ದೇವರ್ ಸೇಯಿಂಗ್ ಹೌ ವಿಲ್ ವಿ ಲೀಡ್ ಅವರ್ ಲೈಫ್ಸ್ ವಿತೌಟ್ ಎ ಟೀಚರ್. ನೀವಿಲ್ಲ ಅಂದರೆ ನಮ್ಗೆ ಹೇಗೆ, ನೀವೆಲ್ಲ ಹೇಳಿಕೊಟ್ಟಿದ್ದೀರಾ, ಯು ಗಿವನ್ ಅಸ್ ದ 8-fold path, ದಮ್ಮ ಇದೆಲ್ಲ ಹೇಳಿಕೊಟ್ಟಿದ್ದೀರಾ. ಬಟ್ ಸ್ಟಿಲ್ ಟೆಲ್ ಅಸ್ ಒನ್ ಲಾಸ್ಟ್ ಥಿಂಗ್, ಏನಿರುತ್ತದೆ ಇಫ್ ಇಟ್ ಈಸ್ ಒನ್ ಲಾಸ್ಟ್ ಥಿಂಗ್ ನೀವು ಹೇಳಬೇಕಾದ್ರೆ ನಮಗೆ ಅಂತ. ಸೊ ಅವರು he just says that you follow my dhamma and all, but all living things pass, ella hoguತ್ತದೆ. Just strive diligently, just strive diligently. These are his last words. The great man's last words are strive diligently. ನಾವು ಏನೇ ಮಾಡಿದರೂ ಎಫರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಮನುಷ್ಯರು ಎಲ್ಲ ಬರ್ತಾರೆ ಹೋಗ್ತಾರೆ, ಬಟ್ ನಾವು ಮಾಡಿದ್ದ ಕೆಲಸ, ನಾವು ಹಾಕಿದ ಕೃಷಿ ಮಾತ್ರ ಉಳಿಯೋದು. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಈವನ್ ವೆದರ್ ಇನ್ ದಿಸ್ ಎಕ್ಸಾಮ್ ಆರ್ ವೆದರ್ ಇನ್ ಲೈಫ್ ಇನ್ ಜನರಲ್, ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಮಾಡಬೇಕಾದ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಆನೆಸ್ಟ್ಲಿ ಸ್ಟ್ರೈವ್. ಡಿಲಿಜೆಂಟಾಗಿ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ದ ಸೆಕೆಂಡ್ ಥಿಂಗ್ ಈಸ್ ಪರ್ಫೆಕ್ಷನ್ ಇಸ್ ಡಿವಿನಿಟಿ ಅಂತ. ಈಗ ಇಫ್ ವಿ ಸಿ ಕಂಟ್ರೀಸ್ ಲೈಕ್ ಜಪಾನ್, ಅವ್ರದ್ದು ನಾವೇನು ಸುಮಾರು ಗಾದೆಗಳಲ್ಲಿ ಹೇಳ್ತೀವಿ ವರ್ಕ್ ಇಸ್ ವರ್ಷಿಪ್, ಇದು ಎಲ್ಲ, ದೇ ಟ್ರೂಲಿ ಲಿವ್ ಬೈ ಇಟ್. ಬೈ ಟ್ರೈಯಿಂಗ್ ಟು ಅಚೀವ್ ಪರ್ಫೆಕ್ಷನ್ ದೇ ಆರ್ ಆ್ಯಕ್ಚುಲಿ ಟಚಿಂಗ್ ಡಿವಿನಿಟಿ. ವಾಟ್ ಈಸ್ ಡಿವಿನಿಟಿ? ಭಗವಂತ ಅಥವಾ ಡಿವೈನ್ ಅನ್ನೋದೇನು? ಇಟ್ ಇಸ್ ಫ್ಲಾಲೆಸ್, ಇಟ್ ಇಸ್ ಪರ್ಫೆಕ್ಟ್. ನಾವು ಶ್ರೀರಾಮರನ್ನು ಪುರುಷೋತ್ತಮ ಅಂತ ಹೇಳ್ತೀವಿ, ಈಸ್ ದ ಬೆಸ್ಟ್ ಅಮಾಂಗ್ಸ್ಟ್ ಮೆನ್ ಅಂತ, ಬಿಕಾಸ್ ಹಿ ಹ್ಯಾಸ್ ಆಲ್ ದ ಬೆಸ್ಟ್ ಕ್ವಾಲಿಟೀಸ್. We all strive somewhere that we need to improve ourselves, we need to, ಅದಕ್ಕೆ ದೇವರ ಹತ್ರ ಹೋಗೋದು. We have made it a more materialistic concept. ಹೋಗಿ ನಮಸ್ಕಾರ ಮಾಡೋದು, ಅದು ಬೇಕು ಇದು ಬೇಕು, that is not the thing. When you try for perfection, ಈಗ ಮೊನ್ನೆ we were having this conversation about Japan again. ಅಲ್ಲಿ ಸುಮಾರು ಗಾರ್ಡನ್ಸ್ ಇದೆ, ದೇ ಮೇಂಟೈನ್ ಇಟ್, ಅಲ್ಲಿ ಡಸ್ಟ್ ಇರಲಿ ಕಸ ಇರಲಿ ಏನೂ ಕಾಣಲ್ಲ. There was a gardener who was talking to somebody else ಅಂತೆ, there was a leaf which was falling. ಆ ಕಾನ್ವರ್ಸೇಷನ್ ಬಿಟ್ಟು ಇಮಿಡಿಯೇಟ್ಲಿ ಹೋಗಿ ರಶ್ ಮಾಡಿಕೊಂಡು ಹಿ ವಿಲ್ ಕ್ಯಾಚ್ ದಟ್ ಆ್ಯಂಡ್ ಪುಟ್ ಇಟ್ ಇನ್ ಇಟ್ಸ್ ವಾಟ್ ಎವರ್ ಸ್ಟಾಕ್ ಪೈಲ್ ಆಫ್ ಪ್ಲೇಸ್. ಅದು ಬಿದ್ದು ನಾವು ಅದು ಮಾಡೋದಕ್ಕಿಂತ ವೆನ್ ಐ ಸಿ ಸಮಥಿಂಗ್ ಲೈಕ್ ದ್ಯಾಟ್, ಇಟ್ ಇಸ್ ಸೊ ದ್ಯಾಟ್ ಈಸ್ ದೇರ್ ಮೈಂಡ್ ಸೆಟ್. ಅವ್ರ ವರ್ಕ್ ಎಥಿಕ್ಕೆ ಆ ಥರ ಇರುತ್ತದೆ. ವೆನ್ ವಿ ಟ್ರೈ ಆ್ಯಂಡ್ ಡೂ ಎನಿಥಿಂಗ್, ವೆನ್ ವಿ ಸ್ಟ್ರೈವ್ ಡಿಲಿಜೆಂಟ್ಲಿ, ಏನಾಗುತ್ತದೆ? ವಿ ಆರ್ ಟ್ರೈಯಿಂಗ್ ಟು ರೀಚ್ ಎ ಪರ್ಫೆಕ್ಟ್ ಸ್ಟೇಟ್. ವಿ ಆರ್ ನಾಟ್ ಸೇಯಿಂಗ್ ದಟ್ ಎಲ್ಲವನ್ನು ಪರ್ಫೆಕ್ಟಾಗಿ ನಡಿಬೇಕು, ಪರ್ಫೆಕ್ಟಾಗಿ ಆಗುತ್ತದೆ ಅಂತಲ್ಲ, ಬಟ್ ವಿ ಹ್ಯಾವ್ ಟು ಸ್ಟ್ರೈವ್ ಫಾರ್ ದಟ್. ವೆನ್ ವಿ ಸ್ಟ್ರೈವ್ ವಿ ರೀಚ್ ಅಟ್ ಲೀಸ್ಟ್ ಸಮ್ವೇರ್. ಸೊ ಪರ್ಫೆಕ್ಷನ್ ಈಸ್ ಡಿವಿನಿಟಿ. ಸಮ್ಟೈಮ್ಸ್ ಗುಡ್ ಈಸ್ ದ ಎನಿಮಿ ಆಫ್ ಬೆಸ್ಟ್ ಅಂತ ಹೇಳ್ತಾರೆ. ಇರುವಂಥ ರಿಸೋರ್ಸ್ನಲ್ಲಿ ಏನಾಗುತ್ತದೆ ಆ ಟೈಮ್ಗೆ ಅದು ಮಾಡಬೇಕು. ದೇರ್ ಆರ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ದಟ್ ಟೈಮ್ ಈಸ್ ಆಲ್ಸೋ ಆಫ್ ಎಸೆನ್ಸ್. ನಾವು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿ ಯು ಕ್ಯಾನಾಟ್ ಕ್ರಾಸ್ ಅ ಟೈಮ್. But the perfection is divinity ಅನ್ನೋದು in our everyday life, the manner in which we conduct our lives. If we try to aim for that, it will only come ನಾವು diligent ಆಗಿ strive ಮಾಡಿದರೆ. So this was the second thing. The third thing is criticism. ಇಲ್ಲಿ ಸುಮಾರು I see a lot of girls here, especially for girls. I've also heard this that ಹೀಗೆ ಯಾಕೆ ಓದ್ತೀರಾ, ಮದುವೆ ವಯಸ್ಸಾಗಿದೆ, ಸೋ ಮೆನಿ ಥಿಂಗ್ಸ್. ಸೊ ವಿ ಕೆನಾಟ್ ಸೇ 1-2 ಅಂತ, ದೆಲ್ ಬಿ ಸೋ ಮೆನಿ, ಆ್ಯಂಡ್ ನಾಟ್ ಜಸ್ಟ್ ಗರ್ಲ್ಸ್ ಬಟ್ ಈವನ್ ಇನ್ ಜನರಲ್. ಕ್ರಿಟಿಸಿಸಮ್ ಇನ್ ಲೈಫ್, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಬಟ್ ಕುವೆಂಪುನವರು ಹೇಳಿದ ಹಾಗೆ ಏನು, ಟೀಕೆಗಳು ನಿಲ್ಲಲ್ಲ, ಕೆಲಸಗಳು ನಿಲ್ಲುತ್ತದೆ ಅನ್ನೋದು ಈಸ್ ಆಫ್ ಪ್ಯಾರಮೌಂಟ್ ಸಿಗ್ನಿಫಿಕೆನ್ಸ್. ಯಾಕಂದರೆ ನೋಬಡಿ ಇನ್ ಹಿಸ್ಟ್ರಿ ಇಂಥವ್ರು ಈ ಟೀಕೆ ಮಾಡಿದ್ದಾರೆ ಅಂತ ಇರಲ್ಲ. ಇಟ್ಸ್ ಓನ್ಲಿ ಇಂಥವ್ರು ಈ ಕೆಲಸ ಮಾಡಿದ್ದಾರೆ ಇರುತ್ತದೆ. ನಾವು ಶ್ರೀ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ನೋಡಿದರೆ, ಅವರು ಇಲ್ಲಿ ದಿವಾನಾಗಿ ಬಂದಿದ್ದಾಗ ಮೈಸೂರಿಗೆ, ಅವರು ಮೈಸೂರಿನವರಲ್ಲ ಹೊರಗಿನವರು ಅಂತ ಹೇಳಿ ಕೆಲವೊಬ್ಬರು ಟೀಕೆ ಮಾಡಿದ್ದಾರೆ. ಬಟ್ ಅವರಿಗೆ ವಿ ನೋ ವಾಟ್ ಟ್ರೆಮೆಂಡಸ್ ವರ್ಕ್ ಹಿ ಹ್ಯಾಸ್ ಡನ್, ನಾಟ್ ಓನ್ಲಿ ಫಾರ್ ಮೈಸೂರು, ಫಾರ್ ದ ಸ್ಟೇಟ್ ಆಲ್ಸೋ. The longest running Kannada movie in theaters ಯಾವುದಿದೆ?
No, not KGF. ಯಾ ಬಂಗಾರದ ಮನುಷ್ಯದಲ್ಲಿನೂ ಅವರು ಆ ಹಾಡಿನಲ್ಲಿ ಹೇಳ್ತಾರೆ, ಅವರು ದುಡಿಯೋದಿಲ್ಲ ಅಂದರೆ ನಮ್ಗೆ ಇದಿರ್ತಾ ಇತ್ತಾ ಅದಿರ್ತಾ ಇತ್ತಾ, ಅವ್ರು ಮಾಡಿದ್ದ ಕೆಲಸಗಳೆಲ್ಲ ಬಗ್ಗೆ ಈ ಥರ ಚಿನ್ನದ ನಾಡಿರ್ತಾ ಇತ್ತಾ ಅಂತ ಹೇಳಿದ್ದಾರೆ. ಅವ್ರಿಗೆ ಭಾರತ ರತ್ನನೂ ಕೊಟ್ಟಿದ್ದಾರೆ. ಸೊ ಎಟ್ ಯೋರ್ ಲೆವೆಲ್, ಈಗ ಅರ್ನಾಲ್ಡ್ ಶ್ವಾಸನಗರ್ 6 ರೂಲ್ಸ್ ಆಫ್ ಸಕ್ಸಸ್ ಇದೆಲ್ಲ ಸುಮಾರು ಜನ ದೇ ಲಾಟ್ ಆಫ್ ಮೋಟಿವೇಶ್ನಲ್ ಟಾಕ್ಸ್ ಆನ್ ಯೂಟ್ಯೂಬ್ ನೀವು ನೋಡಿದರೆ, ದೇ ಸೇ ಡೋಂಟ್ ಕೇರ್ ಫಾರ್ ದ ನೇಸೇಯರ್ಸ್. ಅಂದರೆ ಅವರು ಹೇಳುವವ್ರು ಹೇಳ್ತಾರೆ ಇದಾಗಲ್ಲ, ನಿನ್ನ ಕೈನಲ್ಲಿ ಆಗಲ್ಲ, ಇಟ್ ಇಸ್ ತುಮಾರಿ ಬಸ್ ಕಿ ಬಾತ್ ನಯ್ಯೇ, ದಿಸ್ ದ್ಯಾಟ್, ಸೋ ಮೆನಿ ಥಿಂಗ್ಸ್ ಹೇಳ್ತಾರೆ. ಅವ್ರಿಗೆ ಇಫ್ ಇಟ್ ಇಸ್ ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಾವು ತಗೋಬೇಕು, ಬಿಕಾಸ್ ನೋಬಡಿ ಈಸ್ ಪರ್ಫೆಕ್ಟ್. ಅವರು ಕನ್ಸ್ಟ್ರಕ್ಟಿವ್ ಆಗಿ ಫಾರ್ ದ ಬೆಟರ್ಮೆಂಟ್, ನಿಮ್ಮ ಬೆಟರ್ಮೆಂಟ್ಗೆ ಅಥವಾ ಸಮಾಜದ ಬೆಟರ್ಮೆಂಟ್ಗೆ ಹೇಳಿದರೆ ಯು ಕ್ಯಾನ್ ಟೇಕ್ ಇಟ್. ಬಟ್ ಇಟ್ ಈಸ್ ಓನ್ಲಿ ಫಾರ್ ದ ಸೇಕ್ ಆಫ್ ಕ್ರಿಟಿಸಿಸಮ್ ಅಂದಾಗ ಯು ಶುಡ್ ಗಿವ್ ಅ ಡೆಫ್ ಇಯರ್, ಯು ಶುಡ್ ನಾಟ್ ಇವನ್ ಕೇರ್ ಫಾರ್ ಇಟ್. ಕೆಲವೊಬ್ಬರು ಮನೆಯಲ್ಲಿ ಪೇರೆಂಟ್ಸ್ ಸುಮಾರು ಪ್ರೋತ್ಸಾಹ ಕೊಡ್ತಾರೆ, ಕೆಲವೊಬ್ಬರಲ್ಲಿ ಟೀಕೆ ಮಾಡ್ತಾರೆ. ದೇ ಹ್ಯಾವ್ ದೇರ್ ಓನ್ ಸ್ಟೈಲ್ ಆಫ್ ಪೇರೆಂಟಿಂಗ್, ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತದೆ. ನಮಗೂ ಅವ್ರ ಓನ್ ಸ್ಟೈಲ್ ಆಫ್ ರಿಯಾಕ್ಷನ್ ಇರುತ್ತದೆ. ಬಟ್ ವಾಟ್ ಎವರ್ ದ್ಯಾಟ್ ಈಸ್, ಆ್ಯಸ್ ಲಾಂಗ್ ಆ್ಯಸ್ ಕ್ರಿಟಿಸಿಸಮ್ ಈಸ್ ಎಫೆಕ್ಟಿಂಗ್ ಯು, ಯು ಶುಡ್ ನಾಟ್ ಬಾದರ್. ದೇರ್ ಆರ್ ಸೋ ಮೆನಿ, ಈಗ ಎಲ್ಲ ಲೆಜೆಂಡ್ಸ್ ಎಲ್ಲ ಕ್ರಿಟಿಸಿಸಮ್ ಇಲ್ಲದಂಗೆ ದೇ ಡಿಂಟ್ ಬಿಕಮ್ ಲೆಜೆಂಡ್ರಿ. ಸೊ ನೀವು ಪ್ರಾಮಾಣಿಕವಾಗಿ, ಇಫ್ ಯು ಸ್ಟ್ರೈವ್ ಡಿಲಿಜೆಂಟ್ಲಿ, ಟ್ರೈ ಟು ಅಚೀವ್ perfection, try to achieve divinity by trying to be perfect, criticisms should not generally matter. So at an individual level, yaradru ene heli, as long as nim preparation ge it is helping you, you have to take it. If it is not helping you, just discard it. And we have so many role models atara. People ask who is your atara illa, for everything we have, like we have how many billions of gods, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಗೆ ಒಬ್ಬೊಬ್ಬರು ದೇವರಿದ್ದಾರೆ. ಆ ಥರ ದೇರ್ ಆರ್ ಸೋ ಮೆನಿ ಮಾಡೆಲ್ಸ್ ಯು ಕ್ಯಾನ್ ಲುಕ್ ಅಪ್ ಟು. ಆ್ಯಂಡ್ ಈಗಿನ ಏಜ್ನಲ್ಲಿ ದೆರ್ ಇಸ್ ನೋ ಡೆರ್ತ್ ಆಫ್ ಇನ್ಫಾರ್ಮೇಷನ್. ಮೇ ಬಿ 10-11 years ಬ್ಯಾಕ್ ಗೆಟಿಂಗ್ ಮೆಟೀರಿಯಲ್, ಗೆಟಿಂಗ್ ರಿಸೋರ್ಸಸ್ ಫಾರ್ ಸ್ಟಡಿಯಿಂಗ್, ಅದೆಲ್ಲ ನೀಶ್ ಇರ್ತಾಯಿತ್ತು. ಆ್ಯಕ್ಚುಲಿ ಈಗ ನೋಡಬೇಕಾದ್ರೆ ಆಫ್ಟರ್ ಕೊರೋನಾ ಆಲ್ಸೋ, ನೀವು ಎಲ್ಲಿದ್ದೀರಾ ಅಂದರೆ ಇಟ್ ಡಸಂಟ್ ಮ್ಯಾಟರ್. ಸೊ ಯು ಕುಡ್ ಬಿ ಸ್ಟಡಿಂಗ್ ಇನ್ ಮೈಸೂರು, ಯು ಕುಡ್ ಬಿ ಸ್ಟಡಿಂಗ್ ಮಾರುಮೂಲ ಕುಗ್ರಾಮದಲ್ಲಿನೂ ಇರ್ಬೋದು. ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಅನ್ ಇಂಟರ್ನೆಟ್ ಕನೆಕ್ಷನ್, ಯು ಹ್ಯಾವ್ ಆ್ಯಕ್ಸಸ್ ಟು ದ ವರ್ಲ್ಡ್. ಸೊ ಈಗಿನ ಕಾಲದಲ್ಲಿ ಪ್ರಿಪ್ರೇಷನ್ದಲ್ಲಿ ಯು ಹ್ಯಾವ್ ಟು ಮೇಕ್ ದಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಓವರ್ ಇನ್ಫಾರ್ಮೇಷನ್ ಯು ಹ್ಯಾವ್ ಆ್ಯಂಡ್ ನೆಸೆಸರಿ ಇನ್ಫಾರ್ಮೇಷನ್ ವಿಚ್ ಇಸ್ ನೀಡೆಡ್. ಐ ಥಿಂಕ್ ಈ ಪ್ರಿಪ್ರೇಷನಲ್ಲಿ ಐ ಥಿಂಕ್ ದಟ್ ಈಸ್ ದ ಓನ್ಲಿ ಚಾಲೆಂಜ್. ಸೊ ಜನರಲಿ ಐ ಡೋಂಟ್ ಬಿಲೀವ್ ದ್ಯಾಟ್ ನಾವು ಮೋಟಿವೇಶ್ನಲ್ ಆಗಿ ಮಾತಾಡಿದರೆ ಮೋಟಿವೇಶನ್ ಆಗಿ ಜನ ಓದ್ತಾರೆ, ಆ ಥರ ಇಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ವಾಚಿಂಗ್ ಅ ಗುಡ್ ಮೂವಿ. ಆ ಟೈಮ್ಗೆ ನಮಗೆ ಚೆನ್ನಾಗಿ ಅನ್ನಿಸ್ತದೆ, ವಿ ಹ್ಯಾವ್ ಅ ವೆರಿ ಗುಡ್ ಫೀಲ್ ಅಬೌಟ್ ಇಟ್. ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಯುವರ್ ಓನ್ ಇಂಟರ್ನಲ್ ಡ್ರೈವ್. ಒಳಗಿಂದ ನಮಗೆ ಆ ಡ್ರೈವ್ ಇರಬೇಕು ಟು ಡೂ ಸಮಥಿಂಗ್. ವೆದರ್ ಇಟ್ ಈಸ್ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಿರಲಿ, to even keep the house clean, to make a good adige, all that is an internal drive. It doesn't come from external agi. Now yavagadru when we have self doubt or ee tara idre specific agi we can seek guidance. But the most important thing you need to have is inside you should be clear. Now why are we doing this, eshtu samaya kodbeku. It is like once you have that drive, ee questions baralla. Now eshtu gante odbeku, eshtu idu beku, adella baralla. It will fall in place. That internal drive is the most important factor for preparation for this exam, or generally to do anything in life.